ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಶಾಂತಿ ಕ್ರಾಂತಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದವ್ರಿಗೆಲ್ಲ ಒಂದು ನಿರಾಶೆ ತರಿಸುವಂತಹ ಸುದ್ದಿ ಕೇಳಿ ಬಂದಿದೆ. ಅಭಿಮಾನಿಗಳು ರವಿಚಂದ್ರನ್ ಅವರ ಮಕ್ಕಳು ಎಲ್ಲೇ ಸಿಕ್ಕಿದ್ರು, ಯಾವುದೇ ಸಮಾರಂಭ ಆದರೂ ಕೂಡ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರು. ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೂ ಕೂಡ ಟ್ಯಾಗ್ ಮಾಡ್ತಾ ಇದ್ರು. ಆದರೆ ಈಗ ಇದರ ಬಗ್ಗೆ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ವೀರಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಏನಂತ ಮುಂದೆ ಹೇಳ್ತೀವಿ, ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೇ, ಹಳೆ ಸಿನಿಮಾಗಳನ್ನು ರಿಲೀಸ್ ಮಾಡೋದು ಅಂದರೆ ಸುಲಭದ ಮಾತಲ್ಲ. ಹಳೆ ಸಿನಿಮಾಗಳು DTSಗೆ ಅಪ್ಡೇಟ್ ಆಗಿರಲ್ಲ. ಆ ಕಾಲದಲ್ಲಿ ರೀಲ್ನಲ್ಲಿ ಶೂಟ್ ಮಾಡ್ತಾ ಇದ್ರು. ಅದರ ಒರಿಜಿನಲ್ ಪ್ರಿಂಟ್ ತಗೊಂಡು ಅದಕ್ಕೆ ರೆಕಾರ್ಡಿಂಗ್ ಎಲ್ಲ ಮಾಡಬೇಕು. ಅದಕ್ಕೆ ತುಂಬಾ ಖರ್ಚಾಗುತ್ತೆ, ಬಹಳ ಟೈಮ್ ಕೂಡ ತಗೊಳುತ್ತೆ. ಬಾಲಾಜಿರವರು ಇದನ್ನೇ ಹೇಳ್ತಾ ಇರೋದು. ಲಕ್ಷಾಂತರ ಪ್ರೇಕ್ಷಕರಿಂದ ಶಾಂತಿ ಕ್ರಾಂತಿ ರಿಲೀಸ್ಗೆ ಆಗ್ರಹ ಬಂದ ದಿನದಿಂದಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಎಲ್ಲ ಥರನೂ ಟ್ರೈ ಮಾಡಿ ನೋಡಿ ಈಗ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. ಶಾಂತಿ ಕ್ರಾಂತಿ ಸಿನಿಮಾದ ನೆಗೆಟಿವ್ಸ್ ಮೆಲ್ಟ್ ಆಗಿರೋ ನೆಗೆಟಿವ್ಸ್ನ ಇವತ್ತಿನ ಟೆಕ್ನಾಲಜಿಗೆ ತಗೊಂಡು ಬಂದು ಅದನ್ನು ಸರಿಪಡಿಸಬೇಕು ಅಂದರೆ ತುಂಬ ಕಷ್ಟ. ನಾವು ಬೇರೆ ಥರ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಸರಿ ಆದಮೇಲೆ ಅದನ್ನು ರಿಲೀಸ್ ಮಾಡ್ತೀವಿ. ನಮಗೂ ಕೂಡ ಆಸೆ ಇದೆ ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಕು ಅಂತ. ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀವಿ. ಆದರೆ ಅದು 8 ತಿಂಗಳಾಗಬಹುದು, 10 ತಿಂಗಳಾಗಬಹುದು, 1 ವರ್ಷ ಆಗಬಹುದು, ಇಲ್ಲ ಅದಕ್ಕಿಂತ ಜಾಸ್ತಿನೇ ಕಾಲಾವಕಾಶ ಬೇಕಾಗಬಹುದು. ನೀವು ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಿದ್ದಾರೆ. ಮತ್ತೆ ಅದನ್ನು ಕಲರಿಂಗ್ ಮಾಡಬೇಕು, ಮತ್ತೆ ಮ್ಯೂಸಿಕ್ ಹಾಕಬೇಕು, ರೆಕಾರ್ಡಿಂಗ್ ಮಾಡಬೇಕು, ಎಫೆಕ್ಟ್ ಮಾಡಿಸ್ಬೇಕು, DA ಮಾಡಿಸ್ಬೇಕು, ಸೆನ್ಸಾರ್ ಮಾಡಿಸ್ಬೇಕು. ಹೀಗೆ ಬಹಳಷ್ಟು ಕೆಲಸ ಇರೋದ್ರಿಂದ ಈಗ ಸದ್ಯಕ್ಕೆ ಆಗಲ್ಲ. ಬಾಲಾಜಿ ಅವರು ಹೇಳೋದೇನೆಂದರೆ, ಈ ಸಿನಿಮಾವನ್ನು ನಮ್ಮಣ್ಣ ಆ ಕಾಲದಲ್ಲಿ ಅದ್ಭುತ ಕ್ವಾಲಿಟಿಯಲ್ಲಿ ಕೊಟ್ಟಿದ್ರು. ನಾವು ಅದನ್ನು ಇವತ್ತು ನಿಮ್ಮ ಆಶೆಯಿಂದ ಮತ್ತೆ ಥಿಯೇಟರ್ಗೆ ತರಬೇಕಾದ್ರೆ ಅದು ಅಷ್ಟೇ ಚೆನ್ನಾಗಿರಬೇಕು, ನಿಮಗೆಲ್ಲ ಖುಷಿ ಕೊಡಬೇಕು. ಆ ಮಟ್ಟದಲ್ಲಿ ಕ್ವಾಲಿಟಿಯಲ್ಲಿ ಸಿನಿಮಾ ಥಿಯೇಟರ್ಗೆ ಬರಬೇಕು. ಒಂದೊಳ್ಳೆ ಸೌಂಡ್ ಇರಬೇಕು, ಡಾಲ್ಬಿ ಮಾಡಿಸ್ಬೇಕು, DTS ಮಾಡಿಸ್ಬೇಕು, ಇಷ್ಟೆಲ್ಲ ವಿಷಯಗಳಿವೆ. ಹಾಗಾಗಿ ನಾವು ಎಲ್ಲ ರೆಡಿ ಮಾಡಿಕೊಂಡು ಸಿನಿಮಾನ ನಿಮ್ಮ ಆಶೆಯಂತೆ ನಿಮ್ಮ ಮುಂದೆ ತಂದೇ ತರ್ತೀವಿ. ತಾಳ್ಮೆಯಿಂದ ಕಾಯಿರಿ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಸ್ಪಷ್ಟನೆ ಕೊಟ್ಟರು, ಅದೇನೆಂದರೆ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗುತ್ತೆ, ಅಕ್ಟೋಬರ್ನಲ್ಲಿ ರಿಲೀಸ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಸುದ್ದಿ. ಸದ್ಯಕ್ಕಂತೂ ನಮ್ಮ ಕೈಯಲ್ಲಿ ರಿಲೀಸ್ ಮಾಡೋಕ್ಕೆ ಆಗಲ್ಲ. ರಿಲೀಸ್ ಮಾಡಿದ್ರೆ ನಿಮಗೆ ಮೊದಲೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ರಿಲೀಸ್ ಮಾಡೋದು ಅಂದರೆ ಬಹಳ ಕಷ್ಟ ಅಂತ. ಗೆಳೆಯರೇ, 2010-12ರಿಂದ ಆಚೆಗೆ ಬಂದ ಸಿನಿಮಾಗಳನ್ನು ಆರಾಮಾಗಿ ರಿಲೀಸ್ ಮಾಡಬಹುದು. ಆದರೆ ಅದರ ಹಿಂದೆ ಬಂದಂತಹ ಸಿನಿಮಾಗಳು, ಅದರಲ್ಲೂ 70s, 80s, 90sನಲ್ಲಿ ಬಂದಂತಹ ಸಿನಿಮಾಗಳನ್ನು ರಿಲೀಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಈ ಸಿನಿಮಾ ರಿಲೀಸ್ ಆಗಲಿ ಅಂತ ನಾನು ಕೂಡ ಬಯಸ್ತೀನಿ. ನಾವೆಲ್ಲ ರಿಲೀಸ್ ಆದಾಗ ಥಿಯೇಟರ್ನಲ್ಲಿ ಹೋಗಿ ಸಿನಿಮಾನ ನೋಡೋಣ. ಈಗ ತಾಳ್ಮೆಯಿಂದ ಇರೋಣ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ಅಪ್ಡೇಟ್ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.